ಸ್ಟೇಟ್ಮೆಂಟ್ ಮಾಡಿ ಬರ್ಕೊಟ್ಟಿದ್ದಾರೆ. ನಮ್ಮದೇ ಸ್ಟಾಂಪ್ ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಮಾಡಿ ಬರ್ಕೊಟ್ಟು ನೋಟ್ರಿ ಆಗಿದ್ದಾರೆ. ನೀವು ನಂಬೋದ್ರಷ್ಟು ಅವ್ರಿಗೆ ಬರ್ಸಕ್ಕೆ ಆಗಿಲ್ಲ. ನೀವು ಹೇಳಲೇಬೇಡಿ, ನಾವು ನೋಡ್ಕೊಂಡಿದ್ದೀವಿ. ಅಲ್ಲ ಮೇಡಮ್, ಸ್ಟೇಟ್ಮೆಂಟ್ ನಾನು ಹೇಳ್ತಾ ಇದ್ದೀನಿ. ನನ್ನ ಮುಂದೆ ಬರ್ಕೊಟ್ಟಿರೋದು ಇವಾಗ ಏನು ಹೇಳಿ, ಏನು ಅರ್ಥ ಆಗಲಿಲ್ಲ. ಏನು ನಿಮ್ಗೆ ಏನು ದಾಖಲೆ ತಗೊಳ್ಳಿ. ಏನೋ ಡೌಟ್ ಇದೆ ಕ್ಲಿಯರ್ ಮಾಡೋಣ. ಅಲ್ಲ, ಏನೋ ಡೌಟ್ ಇದೆ ಕ್ಲಿಯರ್ ಮಾಡೋಣ. ಹೌದು, ಲಾಯರ್ ಹತ್ರನೇ ಇದೆಯಲ್ಲ. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಲಾಯರ್ ಹತ್ರನೇ ಇದೆಯಲ್ಲ. ಅಲ್ಲಲ್ಲ, ನಿಮ್ಗೆ ಏನು ದಾಖಲಾತಿ ಬೇಕು ಕೊಡೋಣ, ಏನು ತೊಂದರೆ ಇಲ್ಲ. ಇದು ಹಾಸ್ಪಿಟ್ಲ್ ಸಾಕ. ಹೌದು, ಹಾಸ್ಪಿಟ್ಲ್ ಇದೆ, ಇದರಲ್ಲಿದೆ. ಮತ್ತೆ ಓನರ್ ಇವಾಗ ಅವರು ಹಾಸ್ಪಿಟಲ್ ಇದಾದಾಗ ನಿಮ್ಗೆ ಆಶ್ರಮಕ್ಕೆ ಕೊಡ್ತಿರೋದೇನ ದಾಖಲಾತಿ ಮೇಡಮ್? ಅದು ಮಾತಾಡಿದ ರೆಕಾರ್ಡ್ ಇದೆಯಾ? ಅವ್ರು ಮಾತಾಡಿರೋದು ರೆಕಾರ್ಡ್ ಇದೆಯಾ? ನಿಮ್ಗೆ ಆಶ್ರಮಕ್ಕೆ ಬರ್ಕೊಡ್ತಿರತ್ತೆ. ಆಶ್ರಮಕ್ಕೆ ನಿಮಿಷ ಹೇಳ್ತಾ ಇದ್ದೀನಿ. ಅವ್ರ ಆಶ್ರಮಕ್ಕೆ ನಾವೇ ಹೇಳಿ. ಒಂದು ನಿಮಿಷ ಸರ್, ನೀವು ಯಾರು ಅಂತ ಗೊತ್ತಾಗಲಿಲ್ಲ. ತಂದೆನಾ? ಓಕೆ, ನನ್ಗೆ ಗೊತ್ತಿಲ್ಲ, ಅದಕ್ಕೆ ಕೇಳಿದೆ. ಒಂದು ನಿಮಿಷ ಹಾಕಮ್ಮ, ಒಂದು ನಿಮಿಷ. ನೀವು ಡ್ಯಾಡಿ ತಂದೆ ಅಲ್ವಾ? ಅವ್ರ ಆಶ್ರಮಕ್ಕೆ ಕೊಡ್ತೀನಿ ಅಂತ ಹೇಳಿ ಅವ್ರ ಹತ್ರ ಏನಿದೆ ಏನಿಲ್ಲ ಅನ್ನೋದು ಏನೂ ಗೊತ್ತಿರಲಿಲ್ಲ. ನನಗೆ ಅವ್ರ ಪರಿಚಯ ಆಗಿದ್ದು ಬಂದ್ಬಿಟ್ಟು 6 ತಿಂಗಳಿಂದ ಆಶ್ರಮಕ್ಕೆ ಟೇಬಲ್ ತಗೊಂಡು ಕೊಟ್ಟಿದ್ದು, ಊಟದ ಟೇಬಲ್ಲು. ಸರಿ, ಅಲ್ಲ ಹೇಳ್ತೀನಿ, ವಿಚಾರ ಹೇಳ್ತೀನಿ. ಬೆಂಗಳೂರಲ್ಲಿರೋಂಥ ಎಲ್ಲ ಆಶ್ರಮಗಳಿಗೆ ಸಹಾಯ ಮಾಡ್ತಾ ಇದ್ರು. ಒಂದು ನಿಮಿಷ ಅಮ್ಮ, ಎಲ್ರಿಗೂ ಗೊತ್ತಾಗಬೇಕಲ್ಲ ನಾನೇನು ಮಾಡಿದ್ದೀನಿ ಅನ್ನೋದು. ಒಂದು ನಿಮಿಷ ಸರ್, ನಾನು ಮಾತಾಡ್ತೀನಿ, ಆಮೇಲೆ 6 ತಿಂಗಳು ಮುಂಚೆ ಪರಿಚಯ ಆಗಿ ಆಶ್ರಮಕ್ಕೆ ಬಂದ್ಬಿಟ್ಟು ಎಲ್ಲ ನಮ್ಮ ಆಶ್ರಮಕ್ಕೆ ಊಟ ಟೇಬಲ್ ಕೊಟ್ಟಿದ್ದು. ಅದಾದ ನಂತರ 1 ತಿಂಗಳು ಮುಂಚೆ, ಒಂದು ನಿಮಿಷ ಅಮ್ಮ, ಒಂದು ನಿಮಿಷ ನಾನು ಮಾತಾಡ್ತೀನಿ, ಆಮೇಲೆ ನೀವು ಮಾತಾಡ್ತೀನಿ. 6 ತಿಂಗಳು ಮುಂಚೆ ಪರಿಚಯ ಆಗಿ ನನ್ನ ಗಂಡನ ಹೆಸರಲ್ಲಿ ನನ್ನ ಕ್ಯಾನ್ಸರ್ ಇದೆಯಪ್ಪ, ಎಲ್ಲ ಆಶ್ರಮಗಳಿಗೆ ಊಟ ಟೇಬಲ್ ಶೇರ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅದೇ ನಿಟ್ಟಿನಲ್ಲಿ ನಮ್ಮ ಆಶ್ರಮಕ್ಕೂ ತಗೊಂಡು ಕೊಟ್ಟರು. ಅದಾದಮೇಲೆ ಅವ್ರ ಬರ್ತಡೇ ಇತ್ತು, ಬರ್ತಡೇ ಊಟನೂ ಸಹ ಹಾಕ್ಸಿದ್ರು. ಅದಾದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಏನದು ಮೊನ್ನೆ ರೀಸೆಂಟಾಗಿ ಫೋನ್ ಮಾಡೋದು, ಒಂದು ಹುಡುಗನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಇಲ್ಲಿ ತುಂಬ ಸೀರಿಯಸ್ ಆಗಿತ್ತು. ಅದನ್ನು ನಾನೇ ಆಪ್ರೇಷನ್ ಮಾಡಿಸ್ತೀನಪ್ಪ, ಅದೇನಿದೆ ಅಂತೇಳಿ ಅಭಿನವ ಆಸ್ಪತ್ರೆಗೆ ಕರೆಸಿದ್ರು. ಅದಾದಮೇಲೆ ಪಕ್ಕದ ಬೆಡ್ಡಲ್ಲಿ ಇದ್ದರು. ಅದಾದಮೇಲೆ ಅದೇನು ಹಾಸ್ಪಿಟ್ಲ್ ಇದ್ದಿದ್ದು ಬಿಲ್ ಇದೆ ಅವರೇ ಕಟ್ಟೋದು. ಅದಾದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಈಗ ಓನರ್ ಹತ್ರನೂ ಮಾತಾಡಿ ಅವರು ಇದ್ದಾರೆ. ಒಂದು ತಿಂಗಳು ಮುಂಚೆ ಮನೆ ಕರ್ಸೋದು, ಅಪ್ಪ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ. 1/4 kg ಚಿನ್ನ ಇದೆ, 15 ಲಕ್ಷ ನಮ್ಮ ಹತ್ರ ಕ್ಯಾಶ್ ಇದೆ ಅಂತ ಹೇಳಿದ್ರು. ನನಗಿರೋವಾಗೂ ಆಶ್ರಯ ಕೊಡಪ್ಪ, ಬಿಸಿನೀರು ಕೊಡಪ್ಪ, ನನಗೆ ಊಟ ಮಾಡೋ ಸಿಚುವೇಷನಲ್ಲಿಲ್ಲ, ತುಂಬ ಕಷ್ಟ ಇದೆ ಅಂತ ಹೇಳೋದು. ನಾನು ದುಡ್ಡಿನ ನನಗೆ ಗೊತ್ತಿಲ್ಲಮ್ಮ, ನಿಮ್ಗೆ ಆಶ್ರಯ ಕೊಡಬೇಕು. ಬೆಂಗಳೂರಲ್ಲಿರೋಂಥ ಎಷ್ಟೋ ಆಶ್ರಮಗಳಿಗೆ ನೀವು ಸಹಾಯ ಮಾಡಿದ್ದೀರಾ, ಗುರುತು ಪರಿಚಯ ಇಲ್ದಲ್ಲೇ ಹಂಗೆ ನೋಡ್ಕೊತೀವಿ, ಸಹಾಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ತಾಯಿನ ಮಾತಾಡ್ಬಿಟ್ಟು ಹೋಗಿದ್ವಿ. ಅದಾಗಿದ್ದು 1 ವಾರಕ್ಕೆ ಮತ್ತೆ ಫೋನ್ ಮಾಡಿದ್ರು, ಭಾನುವಾರ ಫೋನ್ ಮಾಡಿದ್ರು. ಅದಾಗಿದ್ದು 1 ವಾರಕ್ಕೆ ಫೋನ್ ಮಾಡಿಬಿಟ್ಟು, ಅಪ್ಪ ನನಗೆ ಬ್ಯಾಂಕಿಗೆ ಹೋಗಬೇಕು, ನೀನು ಬಾರಪ್ಪ ಅಂತ ಹೇಳಿದ್ರು. ಸರಿ ಅಮ್ಮ ಬರ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಂಕು ಕರ್ಕೊಂಡು ಹೋದೆ. ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅದಾದ್ಮೇಲೆ ಬ್ಯಾಂಕು ಕರ್ಕೊಂಡು ಹೋದೆ. ಅವ್ರದ್ದು 9,13,000. ಒಂದು ನಿಮಿಷ ಅಮ್ಮ, ನಾನು ಮಾತಾಡ್ಬಿಡ್ತೀನಿ. ಒಂದು ನಿಮಿಷ ಅಕ್ಕ, 9,13,000 ಅವ್ರ ಅಕೌಂಟಲ್ಲಿ ಇತ್ತು. ಸರಿ, ನಾವು ಅವ್ರ ಅಕೌಂಟಲ್ಲಿ ಇದ್ದಾಗ ಚೆಕ್ ಬರ್ದು ಕೊಟ್ಟರು. ಅವ್ರನ್ನೂ ಸಹ ಬ್ಯಾಂಕ್ ಹತ್ರ ಕರ್ಕೊಂಡು ಹೋದ್ವಿ. ನಾನು ಅವಲ್ಲಿ ಶ್ಯೂರಿಟಿಗೆ ನೀವೇ ಸೈನ್ ಮಾಡಬೇಕು ಅಂದರು. ಅಮ್ಮ ನಾನು ಸೈನ್ ಮಾಡಲ್ಲ, ಅವ್ರು ಕೇಳ್ತೀನಿ ಅಂತೇಳಿ, ಇಲ್ಲ ಸೈನ್ ಮಾಡಪ್ಪ, ಏನು ತೊಂದರೆ ಇಲ್ಲ, ಅಮೌಂಟ್ ತೊಗೊತಿರೋದು ಅಂತ ಹೇಳಿದ್ರು. ಅದಾದಮೇಲೆ 9,13,000 ಅಮೌಂಟ್ ಏನಿದೆ ಅದನ್ನು ತೊಗೊಂಡು ಬಂದ್ವಿ. ಅದನ್ನು ತೊಗೊಂಡು ಮನೆಗೆ ಕರ್ಕೊಂಡ್ಬಂದ್ವಿ. ಅದಾದಮೇಲೆ 2 ಲಕ್ಷ ನನಗೆ ಕೊಟ್ಟರು. 2 ಲಕ್ಷ ನನಗೆ ಕೊಟ್ಟಿದ್ದಾರೆ ಆಶ್ರಮಕ್ಕೆ ಬಳಸ್ಕೊಳ್ಳಿ ಅಂತ. ನನ್ನ ಅಮ್ಮ ಈ ಪರಿಸ್ಥಿತಿಯಲ್ಲಿ ನಾನು ದುಡ್ಡಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದ. ನೀನು ಕೊಡ್ತಾ ಇಲ್ಲಪ್ಪ, ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ತಗೋ ಅಂತ ಹೇಳಿದ್ರು. 2 ಲಕ್ಷ ಕೊಟ್ಟರು. 2 ಲಕ್ಷ ಕೊಟ್ಟಾದ್ಮೇಲೆ 7,13,000 ಅವ್ರು ಕೊಟ್ಟಿರೋ ಅಮೌಂಟು ನನ್ನ ಹತ್ರ ವಿಡಿಯೋ ಸಮೇತ ಇದೆ. ಅವ್ರು ಮಾತಾಡಿರೋದು ಇದೆ. ಆಶ್ರಮಕ್ಕೆ ಬಂದು ಸಾಯ್ಬೇಕು, ನಾನು ಅಲ್ಲೇ ಇರಬೇಕು, ನನ್ನ ಒಂದು ನಿಮಿಷ ಅಕ್ಕ, ಒಂದು ನಿಮಿಷ, ಸಂಬಂಧಗಳೆಲ್ಲ ಕೆಟ್ಟಿದೆ ಅಂತ ಹೇಳಿ ಎಲ್ಲ ಇದು ಮಾಡ್ತಾರೆ. ಅದಾದಮೇಲೆ ಏನಾಯಿತು, ಅದು ಅವತ್ತು ನಾವೇನು ಕರ್ಕೊಂಡು ಹೋಗಿದ್ವಿ, ಅವತ್ತು ಲಾಯರ್ಗೂ ಸಹ ಮಾತಾಡಿ ನೋಟ್ರಿ ಮಾಡಿಸ್ತದೆ, ಹಿಂಗೆ ಆಗಬೇಕು, ಇದರಲ್ಲಿದೆ. ಒಂದು ನಿಮಿಷ ಅಮ್ಮ, ಒಂದು ನಿಮಿಷ ಮೇಡಮ್, ಒಂದು ನಿಮಿಷ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಈ ಥರ ನೋಟ್ರಿ ಮಾಡಿ, ಒಂದು ನಿಮಿಷ ಅಮ್ಮ, ಒಂದು ನಿಮಿಷ ಪೂರ್ತಿ ಹೇಳ್ಬಿಡ್ತೀನಿ. ಇವ್ರ ಹತ್ರ ನೋಟ್ರಿ ಮಾಡಿಸಿ ಅಂತೆಲ್ಲ ಹೇಳ್ತಾರೆ. ಅದಾದಮೇಲೆ 9ನೇ ತಾರೀಕು ಬಂದುಬಿಟ್ಟು ಇವ್ರು ಬಂದು ಸೈನು ಸಹ ಮಾಡಿಸ್ಕೊಂಡು ಹೋಗ್ತದೆ. ಅದಾದಮೇಲೆ ಏನಾಗುತ್ತೆ,
10ನೇ ತಾರೀಕು ಬೆಳಗ್ಗೆ ನನಗೆ 6 ಗಂಟೆಗೆ ನಾನು ವಿಜಯನಗರ ಸ್ಟೇಷನ್ಗೆ ಹೋಗ್ತೀನಿ. ಈ ಥರ ಒಂದು ತಾಯಿ ಇದ್ದಾರೆ, ಆಶ್ರಮಕ್ಕೆ ಕರ್ಕೊಂಡು ಹೋಗ್ಬೇಕಾದಾಗ ರಸ್ತೆಯಲ್ಲಿದ್ದರೆ ನಾವು ಲೆಟ್ರ್ ಕೊಡ್ತೀವಿ, ಮನೆಯೆಲ್ಲ ಇದೆ ಇನ್ನೆಲ್ಲ ಇದೆ ಅಂದರೆ ಲೆಟ್ರ್ ಕೊಡಲ್ಲ ಅಂತ ಹೇಳ್ತಾರೆ. ಅದಾದ ನಂತರ ನಾನೇನು ಮಾಡ್ತೀನಿ, 10ನೇ ತಾರೀಕು ಅವರು ಶನೇಶ್ವರ ಸ್ವಾಮಿಗೆ ಒಂದು ಅಭಿಷೇಕ ಮಾಡಿಸಿ ಅಂತ ಹೇಳ್ತಾರೆ. ಸರಿ ಮಾಡಿಸ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಅಡ್ಮಿಟ್ ಆದಮೇಲೆ ಹೌದು ಹಾಸ್ಪಿಟ್ಲ್ ನಾನು ಅದೇ ಹೇಳ್ತೇವೆ, ಒಂದು ನಿಮಿಷ ತಡೀರಿ ಆಯಿತಾ. ಅಡ್ಮಿಟ್ ಮಾಡಾದ್ಮೇಲೆ ಏನಾಗುತ್ತೆ, ಬೆಳಗಿನ ಜಾವ 5:50 6 ಗಂಟೆಗೆ ನನಗೆ ಹಾಸ್ಪಿಟ್ಲಿಂದ ಫೋನ್ ಬರುತ್ತೆ, ಆಕ್ಸಿಜನ್ ಪ್ರಾಬ್ಲಮ್ ಆಗಿದೆ ಬನ್ನಿ ಅಂತ. ಸರಿ ಇಮಿಡಿಯೇಟ್ ಹೋಗ್ತೀವಿ. ಹೋಗೋ ಒಂದು 10 ನಿಮಿಷದ ಮುಂಚೆ ಪ್ರಾಣ ಹೋಗಿರುತ್ತೆ. ಅದಾದಮೇಲೆ ನಾನು ಅವರ ಮೊಬೈಲಲ್ಲಿ ಏನಿರುತ್ತೆ ಅವ್ರ ಸಂಬಂಧಿಕರಾಗ್ಬೋದು, ಇವರು ಅಕ್ಕಪಕ್ಕದಲ್ಲಿ ಆಗ್ಬೋದು, ಪ್ರತಿಯೊಬ್ಬರಿಗೂ ತಿಳಿಸ್ತೀನಿ. ಅದಾದಮೇಲೆ ಹಾಸ್ಪಿಟ್ಲಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ರಿಲೇಟಿವು ಇನ್ನೊಬ್ಬರು ಮತ್ತೊಬ್ಬರು ಯಾರೇ ಬಂದ್ರೂ ನನ್ನನ್ನು ಅವ್ರಿಗೆ ಕೊಡಬೇಡಿ, ಮಹೇಶ್ ಜನಧ್ವನಿ ಸೇವಾ ಟ್ರಸ್ಟ್ ಮಹೇಶ್ ಮುಂದೆ ನಿಂತ್ಕೊಂಡು ಈ ಕಾರ್ಯ ಮಾಡಬೇಕು, ಸಂಪೂರ್ಣವಾಗಿ ಕಾರ್ಯ ಮಾಡಬೇಕು, ಇನ್ಯಾರಿಗೂ ಕೊಡೋಂಗಿಲ್ಲ ಅಂತೇಳಿ ಡಾಕ್ಟ್ರ್ ಹತ್ರನೂ ಸಹ ಮಾತಾಡಿ, ಡಾಕ್ಟ್ರು ಸಹ ಸಿಗ್ನೇಚರ್ ಹೆಬ್ಬೆಟ್ ತೊಗೊಂಡಿರ್ತಾರೆ. ಅದಾದ ನಂತರ ಏನಾಗುತ್ತೆ, ಅವ್ರನ್ನ ಅದೇ ರೀತಿಯಲ್ಲಿ ಇವರು ಸಹ ಬಂದಿರ್ತಾರೆ. ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಒಂದು 5-6 ಜನ ಬಂದಿರ್ತಾರೆ. ಇವರು ಸಹ ಅವತ್ತೇನು ಮಾತಾಡ್ತಾರೆ, ಏನಿದೆ ಎಲ್ಲ ಆಶ್ರಮಕ್ಕೆ ಹೋಗಬೇಕು, ಒಂದು ಚೆಂಬು ಬಕೆಟು ಆಶ್ರಮಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ನಾನು ದುಡ್ಡಿಂದ ಏನೂ ಮಾತಾಡಲ್ಲ ಅವತ್ತು ಅಷ್ಟೇ, ನಮ್ಗೆ ದುಡ್ಡಿನ ಆಸೆಯಿಂದಲೂ ಬಂದಿಲ್ಲ. ಆಮೇಲೆ ಅದಾದ ನಂತರ 3ನೇ ದಿನಕ್ಕೆ ಕಾರ್ಯ ಮಾಡಬೇಕಾಗುತ್ತೆ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ. ನಾವು ತಾಯಿ ಕೇಳ್ಕೊಂಡಿದ್ದಕ್ಕೆ ಆ ಆಸೆಗೆ ಹೋಗಿ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗೋ ಸಹ ಕಾರ್ಯ ಮಾಡ್ತೀವಿ. ಅದಾದಮೇಲೆ 11 ದಿನದ ಕಾರ್ಯನೂ ಸಹ ಮೊನ್ನೆ ಮಾಡಿರ್ತೀವಿ, ಇವರೆಲ್ಲ ಬಂದಿರ್ತಾರೆ. ಅದಾದಮೇಲೆ ಆ ಕಾರ್ಯ ಮುಗ್ದಾದ ನಂತರ ನಾನೇನು ಮಾಡ್ತೀನಿ, ಇದು ಯಾಕೋ ಒಂದು ನಿಮಿಷ 2 ಮಿನಿಟ್ಸ್ ಮಾತಾಡ್ತೀನಿ. ಆಯ್ತಾ, ಒಂದು ನಿಮಿಷ. ಇದಾದ ನಂತರ ನಾನು ನಮ್ಮ ಜನಧ್ವನಿ ಸೇವಾ ಟ್ರಸ್ಟ್ ತಂಡಕ್ಕಾಗ್ಬೋದು, ನಮ್ಮ ಅಣ್ಣಂದಿರ್ಗಾಗ್ಬೋದು, ನಮ್ಮ ಸ್ನೇಹ ಬಳಗ, ಒಂದು ನಿಮಿಷ ಮೀಡಿಯಾದವರು ಎಲ್ರಿಗೂ ನಾನು ಕೇಳ್ಕೊತೀನಿ, ಈ ಥರ ತಾಯಿ ಹೇಳಿದ್ದಾರೆ, ನಮ್ಗೆ ಅದರಲ್ಲಿ ಒಂದೇ ₹1 ಬೇಡ, ಬಡ ಮಕ್ಕಳು ವಿದ್ಯಾಭ್ಯಾಸಕ್ಕೆ ನಿಮ್ಮ ಮುಖಾಂತರನೇ ಕೊಡ್ತೀನಿ, ನಮ್ಗೆ ಅದ್ರಲ್ಲಿ ₹1 ಬೇಡ. ಯಾಕೆಂದರೆ ನಾಳೆ ದಿನ ಯಾವುದೋ ಬರೋದು, ಇಲ್ಲಿ ದುಡ್ಡಿತ್ತು, ಅಲ್ಲಿ ಕಾಸಿತ್ತು, ಅದಿತ್ತು ಇದಿತ್ತು ಅನ್ನೋದು ಬೇಡ. ನೀವೆಲ್ಲ ಬನ್ನಿ, ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಮಾಡಿ ಅಂತ ಇವತ್ತು ಕರ್ಕೊಂಡ್ಬಂದಿದ್ದೀವಿ. ಬಿಟ್ಟರೆ ಇದು ಉದ್ದೇಶ ಏನಿಲ್ಲ. ಹಂಗೂ ನಾವು ವಿಡಿಯೋ ಸಮೇತ ಸಾಕ್ಷಿ ಸಮೇತ ಇದೆ. ಇದೇನಾದ್ರು ಹಂಗೆ ಹಿಂಗೆ ಆದರೆ ನನಗೆ ಇದರಲ್ಲಿ ಓಪನ್ ಆಗಿ ಹೇಳ್ತೀನಲ್ಲ, ನನಗೆ ₹1 ಅವಶ್ಯಕತೆ ಇಲ್ಲ. ನನಗೂ 70 ಲಕ್ಷ ಸಾಲ ಇದೆ. ನಾನು ಆಶ್ರಮ ಮಾಡ್ತಾ ಇದ್ದೀನಿ. ಆಶ್ರಮ ಮಾಡಿ ಲೀಗಲ್ ಆಗಿ, ಒಂದು ನಿಮಿಷ ಲೀಗಲ್ ಆಗಿ ಏನಿದೆ ಅಂದರೆ ನನ್ನ ಉದ್ದೇಶ ಪ್ರತಿಯೊಂದು ಹೇಳ್ತೀನಿ. ಇಲ್ಲಿರೋದು ಕೆಲವುದೇನಂದ್ರೆ, ನನಗೆ ಸ್ವಲ್ಪ ಕೊಡಿ, ನಾನು ಟೀ ಕೊಟ್ಟಿದ್ದೀನಿ, ಕಾಫಿ ಕೊಟ್ಟಿದ್ದೀನಿ, ಬೂಸ್ಟ್ ಕೊಟ್ಟಿದ್ದೀನಿ, ನನಗೆ ಸ್ವಲ್ಪ ಕೊಡಿ, ಅದು ಸ್ವಲ್ಪ ಕೊಡಿ ಅಂತ ಎಲ್ಲ ಕೇಳೋದು. ಅದರಿಂದ ನಾನೇನು ಯೋಚನೆ ಮಾಡಿದೆ, ಈಗ ಅವ್ರಿಗೂ ಬೇಜಾರು ಬೇಡ. ನಮ್ಮ ಒಂದು ನಿಮಿಷ ಕೆಲಸ ಮಾಡಿ, ಸಿಂಪಲ್ ಆಯ್ತು. ಇವ್ರು ಏನ್ ಮಾಡಿದಾರೋ ಇವಾಗ ಇವರೇ ಅಲ್ವಾ, 2 ವರ್ಷ ನೋಡ್ಕೊಂಡಿದ್ದೀನಿ ಅಂತಿದ್ರಲ್ಲ, ಮೀಡಿಯಾ ಮುಂದೆ ಬಂದು ಹೇಳ್ಬಿಡ್ಲಿ, ನನ್ನ ಹತ್ರ ಈ ತರ ಇದೆ, ಪ್ರೂಫ್ ಇದೆ, ನಾನು ಇವ್ರನ್ನ ಅದೇನಿದೆ. ಒಂದು ನಿಮಿಷ ಮ್ಯಾಮ್, ಒಂದು ನಿಮಿಷ ಮ್ಯಾಮ್, ನನ್ನ ಹತ್ರ ಒಂದು ನಿಮಿಷ ತಡೆಯಕ್ಕಾಗಲ್ವ ಅದು ಅಲ್ವಾ? ಒಂದು ನಿಮಿಷ ಇದಾಯ್ತಲ್ವಾ? ನಾನು ಇವಾಗಲೂ ಒಂದು ನಿಮಿಷ 30 ನಿಮಿಷ ನೀವು ದುಡ್ಡು ಆಸೆ ಪಡಲ್ಲ, ಆಸೆ ಬೇಕು. ಒಂದು ನಿಮಿಷ ಮಾತಾಡ್ತೀನಿ, ಆಮೇಲೆ ನೀವೇ ಮಾತಾಡಿ. ಒಂದು ನಿಮಿಷ ಟೈಮ್ ಕೊಡಿ, ಆಮೇಲೆ ನೀವೇ ಮಾತಾಡಿ. ಒಂದು ನಿಮಿಷ ಅಕ್ಕ, ಒಂದು ನಿಮಿಷ ಆಯ್ತಾಯ್ತು. ಒಂದು ನಿಮಿಷ ತಡಿಯಮ್ಮ, ಒಂದು ನಿಮಿಷ ತಡಿಯಮ್ಮ. ಆಯ್ತಮ್ಮ, ಒಂದು ನಿಮಿಷ ಲೀಗಲ್ ಆಗಿ ತಾಯಿ ಆಸೆ ಮನೆಯಲ್ಲಿ ಅಂದ್ಬಿಟ್ಟು ಆ ತರ ಬಂದಿರೋದು. ಇಲ್ಲೇನಂದ್ರೆ ನಮಗೂ ಬೇಕು ಅಂತ ಬೇಡ, ಯಾರಿಗೂ ಬೇಡ. ಆ ತಾಯಿ ಆಸೆ ನನ್ನ ದುಡ್ಡು ಬಡವರಿಗೆ ಯೂಸ್ ಆಗಿದೆ. ನೀವೇ ಕೇಳಿದ್ದೀರಾ, ಆ ವಿಚಾರ ಬಂದಿರೋದೇ ವಸ್ತು. ಆಯ್ತು. ಒಂದು ನಿಮಿಷ ಇವಾಗ
ಇವ್ರು ಹೇಳಿಲ್ಲ ಅಂತಾರಲ್ಲ, ಮತ್ತೆ ಇವ್ರು ಯಾಕೆ ಮಾತಾಡ್ತಾರೆ? ಕೋಪ ಮಾಡ್ಕೊಳ್ತಾರೆ. ನಾವು ಇವ್ರು ಅಂತ ಬೆಲ್ಟ್ ನಮಗ್ ಬೇಕು ನಮಗ್ ಬೇಕು ನಾವು ಕೊಟ್ಟಿದ್ದೀವಿ ಅಂತ. ಇಲ್ಲಿ ಡಾಕ್ಯುಮೆಂಟ್ಸ್ ಐತೆ ಆಯ್ತಾ, ಲಾಯರ್ ಹತ್ರ ಮಾಡ್ತಿರೋ ಡಾಕ್ಯುಮೆಂಟ್ಸ್ ಐತೆ. ಇಲ್ಲ ಪೊಲೀಸ್ ಒಂದೇ ಒಂದು ನಿಮಿಷ ನೋಡಿ ನೋಡಿ, ಒಂದು ನಿಮಿಷ ತಡಿಯಮ್ಮ, ಒಂದು ನಿಮಿಷ ಅವ್ರ ನನಗೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಅವ್ರ ರಿಲೇಷನ್ ಎಲ್ಲ ಕರ್ಸೋಣ. ಅವರೇ ತಗೊಂಡ್ಬಿಡಿ. ಅವರೇ ತಗೊಳ್ಳಿ, ತೊಂದ್ರೆ ಇಲ್ಲ. ಅವ್ರ ರಿಲೇಷನ್ ಎಲ್ಲ ಒಂದು ನಿಮಿಷ ತಡಿ, ಒಂದು ನಿಮಿಷ ನೋಡಿ ನೋಡಿ, ಒಂದು ಹೇಳ್ತಾ ಇದ್ದೀನಿ, ಏನಿದೆ ವಿಚಾರ ಅಂದ್ರೆ ಇಷ್ಟೇನೆ. ಓನರ್ ಹತ್ರನೂ ಒಂದು ನಿಮಿಷ ತಡಿ, ಒಂದು ನಿಮಿಷ ನೋಡಿ, ಈ ದುಡ್ಡು ಆಶ್ರಮದ ಬಗ್ಗೆ ನೀವು ಆಡಿಯೋ ರೆಕಾರ್ಡ್ ಐತಾ? ಈಗ ಆಯ್ತು, ಯಾರು ಏನ್ ಮಾತಾಡೋರೆ ನಮಗೂ ಬೇಕು ನಾವು ನೋಡ್ಕೊಂಡಿರೋದಕ್ಕೆ ಆಡಿಯೋ ರೆಕಾರ್ಡ್ ಐತಾ ನಮ್ಮ ಹತ್ರ? ಇಡೋಣ, ಪೊಲೀಸರು ಬರ್ಲಿ. ಆಯ್ತು. ಆಮೇಲೆ ಒಂದು ನಿಮಿಷ, ಲೀಗಲ್ ಆಗಿ ನಮ್ಗೂ ಬೇಡ, ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಮ್ಮ ಹತ್ರ ಪ್ರತಿಯೊಂದು ಇದೆ. ನಾವು ಇವಾಗ ಹೇಳ್ತಾರಲ್ಲ, ಏನು ನಾವೇನು ಕೇಳಿಲ್ಲ ಅದು ಇದು ಅಂತ ಆಡಿಯೋ ರೆಕಾರ್ಡ್ ಐತೆ ನಮ್ಮ ಹತ್ರ, ಎಲ್ಲಾ ಪ್ರೂಫ್ ಐತೆ. ಪೊಲೀಸರು ಬರ್ಲಿ, ಯಾರು ಕೇಳಿಲ್ಲ, ಏನ್ ಕೇಳೋರೆ, ಎಷ್ಟು ಕೇಳೋರೆ, ಎಲ್ಲ ಎವಿಡೆನ್ಸ್ ಇದೆ, ಬರ್ಲಿ. ಆಮೇಲೆ ನಾನು ಇನ್ನೊಂದು ಮಾತು ಹೇಳ್ತೀನಿ, ಯಾರಾದ್ರೂ ರಿಲೇಷನ್ ಬರ್ಲಿ, ಯಾರಾದ್ರೂ ಬರ್ಲಿ, ಮುಂದೆ ನಿಂತ್ಕೊಂಡು ನಾವು ತಗೊಂತೀವಿ ಅಂದ್ಬಿಟ್ಟು ಕರ್ನಾಟಕದ ಜನತೆ, ಒಂದ್ ನಿಮಿಷ ಅಮ್ಮ, ಕರ್ನಾಟಕದ ಜನತೆ ಮುಂದೆ ಬಂದ್ಬಿಟ್ಟು ನಾನು ತಗೊಂತೀನಿ, ನಾನು ನೋಡ್ಕೊಂಡಿದ್ದೀನಿ ಅಂತ ಹೇಳಿ ಅವನೇ ತಗೊಂಡ್ಬಿಟ್ಟು ನನಗೆ ಬೇಡ ಈಗ ನಾವು ಆಸೆ ಪಟ್ಟೆಲ್ಲ ಬಂದಿರೋದು, ನಮ್ಮ ತಾಯಿ ಆಸೆ ಅಂತ ಬಡ ಮಕ್ಕಳಿಗೆ ಉಪಯೋಗ ಅಂತ ಬಂದಿರೋದು. ಕರೆಕ್ಟ್ ಅಲ್ವಾ ಅಮ್ಮ? ನೋಡ್ಕೊಂಡೆ, ಈಗ ನಮ್ಗೆ ಬೇಡ, ನೋಡ್ಕೊಂಡು ನಮ್ಗೆ ಬೇಕು, ಅವರೇ ತಗೊಂಡು. ಓಪನ್ ಆಗಿ ಹೇಳ್ತೀನಿ, ಅಡ್ಮಿಟ್ ಆದ್ಮೇಲೆ ಇವರೇ ಸಾಯಿಸಿರ್ಬೋದು, ಯಾರು ಗೊತ್ತು? ಆ ಅಮೌಂಟ್ ಕಟ್ಟಿದ್ದವ್ರು ಇಡೀ ಹಾಸ್ಪಿಟಲ್ ಮಾತಾಡ್ಬೇಡಿ, ಯಾರು ಸಾಯಿಸಲ್ಲ. ಒಬ್ಬರು ಮಾತಾಡಿ. ಎಲ್ಲ ಇದೆ. ಅವ್ರಿಗೆ ಅಂತವ್ರನ್ನೇ ನಾವು ಮಾಡೋಣ. ಪ್ರೂಫ್ ಇಂದ ನಾವು ಯಾವೇ ಕೊಡ್ತಿರ್ಬೇಕು? ನಮಗೂ ಖುಷಿ ಇದೆ, ಅಲ್ಲ ನಮಗೂ ಖುಷಿ ಇದೆ. ಯಾವ ಆಶ್ರಮಕ್ಕಾದ್ರೂ ಕೊಡ್ಲಿ, ಯಾರಿಗಾದ್ರೂ ಕೊಡ್ಲಿ, ಪ್ರೂಫ್ ಸಮೇತ ಕೊಡ್ಲಿ, ಯಾವ ಆಶ್ರಮಕ್ಕಾದ್ರೂ ಕೊಡ್ಲಿ. ನಾವು ಬಡ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಕಷ್ಟದಲ್ಲಿರೋರಿಗೆ ಪ್ರೂಫ್ ಸಮೇತ ಸಹಾಯ ಮಾಡ್ತೀವಿ ಅಂತ ಬಂದಿದ್ದು, ದುಡ್ಡಿನ ಆಸೆಗೆ ನಾವು ಬಂದಿಲ್ಲ. ಓಪನ್ ಆಗಿ ಹೇಳ್ತೀನಿ, ನನಗೆ ಗೊತ್ತಿಲ್ಲ. ಆ ಸ್ಥಿತಿನ ಲೀಗಲ್ ಆಗಿ ಮೀಡಿಯಾದವ್ರು ಕರ್ಕೊಂಡ್ ಬರ್ತಿರ್ಲಿಲ್ಲ. ಈಗ ಯಾವತ್ತೂ ಹೋಗ್ಬೋದು. ಈಗ ನಾವು ಅದೇ ಮಾಡ್ತಾ ಇದ್ದೀವಿ. ಅವರೇ ಬಂದು ಮಾತಾಡಕ್ಕೆ ಹೇಳ್ರಿ, ಅವರೇ ಯಾರ್ದಾದ್ರು ಕೊಡ್ಲಿ, ಇದು ನನ್ನ ಜವಾಬ್ದಾರಿ ಆಗಿತ್ತು. ಲೀಗಲ್ ಆಗಿ ಇಲ್ಲೆಲ್ಲ ಕ್ಲಿಯರ್ ಆಗ್ಬಿಟ್ರೆ ಕೈ ತೊಳ್ಕೊಂಡಾಗುತ್ತೆ. ಆ ಉದ್ದೇಶದಿಂದ ಬಂದಿದ್ದು ಅಷ್ಟೇನೆ. ಯಾವ ಆಶ್ರಮಕ್ಕೂ ಕೊಡ್ಲಿ, ಯಾವ ಸ್ಕೂಲ್ ಕೊಡ್ಲಿ, ಬಡ ಮಕ್ಕಳಿಗೂ ಕೊಡ್ಲಿ, ನಮ್ಮ ಉದ್ದೇಶ ಅಷ್ಟೇ. 70 ಲಕ್ಷ 80 ಲಕ್ಷ ಸಾಲ ಮಾಡಿ ಆಶ್ರಮ ನಡೆಸ್ತಾ ಇದ್ದೀವಿ. ಹೇಳಿ ಸರ್. ಆಶ್ರಮದ ಆಶ್ರಮ ಅದನ್ನ ಬೇಕಾದ್ರೆ ಆಶ್ರಮ ಎಷ್ಟು ಆಶ್ರಮ ಇದೆಯೋ ಅದನ್ನ ಡಿವೈಡ್ ಮಾಡಿ ಎಲ್ಲ ಆಶ್ರಮ. ಅದನ್ನೇ ಸರ್, ಎಲ್ಲ ಪ್ರತಿಯೊಂದು ಆಶ್ರಮಕ್ಕೆ ಏನಿದ್ರು, ಯಾರು ವಿಷಯ ಇಲ್ವೋ, ಯಾರು ಊಟ ಇಲ್ವೋ, ಯಾರು ಕಣ್ಣಿಲ್ವೋ, ಯಾರು ಕಾಲು ನಡೆಯೋಕ್ಕಾಗಲ್ವೋ ಅಂತವ್ರು ಪ್ಲಾಸ್ಟಿಕ್ ಹಾಕಿ ಅಂಥವ್ರಾಗಿ ಪಕ್ಕ ಒಂದು ಬಿಲ್ಲಿಂದ ಹಿಡಿದು ಏನೇನು ಬರುತ್ತೆ ಅದು ಎಲ್ಲರಿಗೂ, ನಮ್ಮೊಂದು ಆಶ್ರಮ ಅಲ್ಲ, ಎಲ್ಲ ಆಶ್ರಮಗಳಿಗೂ ಹೋಗಿ ಎಲ್ಲ ಆಶ್ರಮ ಅವ್ರ ಮೇಲೆ ಸಂಬಂಧಿಕರು ಮಾತು ಕೇಳಬೇಕಾಗುತ್ತೆ. ಯಾಕಂದ್ರೆ ಅವರು ಇಷ್ಟು ದಿನ ಅವ್ರ ಜೊತೆ ಇರ್ತವ್ರು ರಕ್ತ ಸಂಬಂಧ ಅವ್ರ ಮಾತು ಕೇಳಬೇಕಾಗುತ್ತೆ. ನೋಡಮ್ಮ, ಸುತ್ತಮುತ್ತ ರಿಲೇಷನ್ಗಳು ಏನಾಗುತ್ತೆ, ಅವ್ರಿಗೆ ನೋವು ಇರ್ತದೆ. ಅದೇ ಕಾರಣಕ್ಕೆ ಇವರು ವೇಸ್ಟ್ ಅಂದ್ರೆ ಡಿವೈಡ್ ಆಗಿಲ್ವಲ್ಲ, ಭಾಗ ಬೇಕು ಒಂದು. ನಮ್ಮ ತಾತನ ಆಸ್ತಿನ ನಮ್ಮ ಅಪ್ಪನ ಆಸ್ತಿನ ನನ್ನ ಭಾಗ ತಾಳಕ್ಕೆ ಕಷ್ಟ ತಾಯಿ ನಾವು
ದೇವ್ರು ಸುಳ್ಳು ದುಡ್ದಿದ್ದಾವೆ, ಬಡ ಮಕ್ಳಿಗೆ ಹೆಲ್ಪ್ ಆಗಲಿ ಅಂತ ಬಂದರೆ ಈ ಥರ ಮಾಡ್ತಾರೆ. ನಮ್ಗೆ ಅವಶ್ಯಕತೆ ಇಲ್ಲ ಸ್ವಾಮಿ. ನಾನು ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ತಿಳಿಸಿದ್ದೀನಿ. ಖಂಡಿತ ಯಾರಿಗೋದು ನನಗೆ ಖುಷಿನಪ್ಪ, ಓಪನ್ ಆಗಿ ಹೇಳ್ತೀನಿ. ನಾನು ನಮ್ಮ ಬಡ ಮಕ್ಳಿಗೆ ಹೆಲ್ಪ್ ಆಗಲಿ ಅದಕ್ಕೋಸ್ಕರ ಬಂದು ಎಲ್ಲ ಲೈವಲ್ಲಿ ಎಲ್ಲ ಓಪನ್ ಮಾಡಿ ನೋಡೋಣ ಅಂತಾನೆ ಹೇಳಿದ್ದು. ನೋಡಿ ಸರ್, ನಮ್ಮ ಏರಿಯಾ ಸರ್ಕಲ್ನ ಕರ್ಸ್ಬಿಟ್ಟು ಅವ್ರನ್ನ ಕರ್ಸಿ ಅವ್ರ ಮುಂದೆ ಅವ್ರ ಫ್ಯಾಮಿಲಿನ ಕರ್ಸ್ಬಿಟ್ಟು ಕೂತ್ಕೊಂಡು ಈಗ ನೀವೇನು ರೆಕಾರ್ಡ್ ಇಟ್ಕೊಂಡಿದ್ದೀರೋ ಆಶ್ರಮಕ್ಕೆ ಸೇರ್ಬೇಕು ಅಂತ ಇದ್ದೀರೋ ನಾವು ಆಶ್ರಮ ಅವ್ರು ಕೇಳಿ ಆಶ್ರಮಕ್ಕೆ ಹೋಗ್ಬೇಕು ಅಂದ್ರಿಗೆ ಕಣ್ಣು ಕಾಲು ಕೈ ಕಾಲು ಏನಿಲ್ದೇ ಇರೋ ಅಂಥವ್ರಿಗೆ ಅವ್ರಿಗೆ ಸ್ವಲ್ಪ ಅವ್ರ ಕಷ್ಟಕ್ಕೆ ಸಿಗುತ್ತೆ ಆಗ್ತದೆ, ಹೆಲ್ಪಿಂಗ್ ನೇಚರ್ ಆಗ್ತದೆ ಅಂಥವ್ರು ಮಾಡಲಿ. ಅವ್ರ ಸಂಬಂಧಿಕರು ಅವರು ಹೇಳಿ, ನಮ್ಮ ಪೊಲೀಸರು ಬರ್ತಾರೆ ಬೇರೆ. ಖಂಡಿತ ನಮ್ಮ ಸಪೋರ್ಟ್ ಇದೆ, 100% ಮಾಡಿ. ನಾವು ಅವ್ರನ್ನ ಯಾವತ್ತು ಬರ್ನ್ ಮಾಡಿದ ದಿವಸ 1 ಅವರ್ ನಾವು ಆಚೆ ಕೂತ್ಕೊಂಡು ಮಾತಾಡ್ತೀವಿ. ಯಾಕೆ ಅಂದರೆ ಇದೇನಾದರೂ ತೊಗೊಂಬಂದರೆ ಈ ರೀತಿ ಮಾತುಕತೆ ಎಲ್ಲ ನಡೀತದೆ ಅಂತೇಳಿ ನಾವೇನು ಮಾಡ್ತೀವಿ, ಒಬ್ಬರಿಗೆ ತೊಗೋಬಾರ್ದು, ಒಂದು ಆಶ್ರಮ ತೊಗೋಬಾರ್ದು, 10 ಜನಕ್ಕೆ ಹೋಗಲಿ. ಯಾರ್ಯಾರು ಬಂಗಾಳು ಕಣ್ಣು ಬಡ ಮಕ್ಕಳು ಓದಕ್ಕಿರಲ್ಲ, ತಿನ್ನಕ್ಕಿರಲ್ಲ, ಎಲ್ಲೆಲ್ಲೋ ಇರ್ತಾರೆ, ವಿತ್ತು ಪ್ರೂಫ್ ಸಮೇತ ಏನಾದರೂ ಒಂದು ಅವ್ರ ಕಿವಿ ಕೇಳಿಸಲ್ಲ ಅಂದ್ರೆ ತಗೊಂಡಿದ್ರು ವಿತ್ತು ಬಿಲ್ ಸಮೇತ, ಒಂದು ಮೀಡಿಯಾ ಆಗಿರಲಿ, ಇಲ್ಲ ಅವ್ರ ರಿಲೇಷನ್ ಆಗಿರಲಿ, ಇಲ್ಲ ಇಲ್ಲಿರೋರಾಗಿರಲಿ, ಪ್ರತಿಯೊಬ್ಬರಿಗೂ ಸರ್ ಯಾರ ದುಡ್ಡು ಯಾರಿಗೂ ಬೇಡ. ಇಲ್ಲಿ ಅವ್ರು ಏನು ಹೇಳಿದ್ದಾರೆ ಅದನ್ನ ನೋಡಕ್ ಬಂದಿದೀವಿ ಅಷ್ಟೇ, ನಾವು ತೊಗೊಂಡೋಗಕ್ಕೆ ಬಂದಿಲ್ಲ. ಈಗ ತೊಗೊಂಡೋಗಿ ಕೊಡಿ ಅಂದ್ರೆ ತೊಗೊಂಡೋಗಿ ಕೊಡ್ತೀವಿ, ಎಲ್ಲರಿಗೂ ಹಂಚ್ತೀವಿ, ಇಷ್ಟೇ. ಇದು ಬಿಟ್ಟು ಬೇರೆ ಇನ್ನೇನಿಲ್ಲ. ಇದನ್ನ ಕಾನೂನು ಪ್ರಕಾರನ ಲಾಯರು, ಪೊಲೀಸವರು ಎಲ್ಲರ ಮುಖಾಂತರಿಂದಾನೇ ತೊಗೊಂಡೋಗ್ತೀವಿ, ಇಷ್ಟೇ. ಇದು ನಮ್ಮ ಆಶ್ರಮಕ್ಕೆ ಒಂದಕ್ಕೆ ಬೇಡ ಸರ್, ನಮ್ಮ ಆಶ್ರಮಕ್ಕೆ ಒಂದಕ್ಕೆ ಬೇಡ, ಯಾವ ಆಶ್ರಮಕ್ಕೂ ಬೇಡ. ಯಾರು ಹಣ ಮೇಲೆ ಇರ್ತಾರೆ, ಯಾರು ಪ್ರಾಬ್ಲಮ್ ಇರ್ತಾರೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ನನಗೆ ಓಪನ್ ಆಗಿ ಹೇಳ್ತೀನಿ, ಎಲ್ಲ ಫೋನ್ ಮಾಡಿ ನಾನು ನೋಡ್ಕೊಂಡಿದ್ದೀನಿ, ನನಗರ್ಧ ಓದಬೇಕು, ಅದಾಗಬೇಕು, ಇಲ್ಲ ನಮ್ಗೆ ಗೊತ್ತು, ಕಾನೂನು ಗೊತ್ತು, ಇನ್ನೊಂದು ಮತ್ತೊಂದು ಅಂತ ಮಾತಾಡೋದು. ಪ್ರತಿಯೊಂದು ಲೀಗಲ್ ಆಗಿರೋದಕ್ಕೆ ಮೀಡಿಯಾ ಮುಂದೆನೇ ಗೊತ್ತಾಗಲಿ ಅಂತ ಕರ್ಕೊಂಡ್ಬಂದಿದ್ದು ಹೊತ್ತು ಯಾವ ಸಿಂಗಲ್ ರುಪಿನೂ ಬೇಡ. ಅವ್ರು ಹೇಳ್ತಾ ಇದ್ದಾರಲ್ಲ ಯಾವ ಆಶ್ರಮಕ್ಕಾದ್ರೂ ಕೊಡಲಿ, ಬಡ ಮಕ್ಳಿಗೆ ಹೆಲ್ಪ್ ಆಗಲಿ, ಅಷ್ಟೇ ನನ್ನ ಉದ್ದೇಶನೂ ಇದ್ದಿದ್ದು. ಅಷ್ಟೇ ಲೀಗಲ್ ಆಗಿ ಹಂಗೆ ಮಾಡ್ಬಿಡ್ಲಿ ಅಷ್ಟೇ. ಅದೇ ನಾನು ಹೇಳಿದ್ದು, ಮೀಡಿಯಾದವ್ರಿಗೆಲ್ಲ ಇದೇ ವಿಚಾರ ತಿಳಿಸಿ ಕರ್ಕೊಂಡ್ಬಂದಿದ್ದು. ಆಮೇಲೆ ನಾವೇನು ಇಲ್ಲಿ ಬಂದಿರೋದನ್ನು ಕರ್ಕೊಂಡು ಅದೇ ಉದ್ದೇಶ ಇಟ್ಕೊಂಡೆ ಕರ್ಕೊಂಡ್ಬಂದಿದ್ದು ಸರ್. ಇದೆಲ್ಲ ಕಷ್ಟದಲ್ಲಿರೋದು ಹೆಲ್ಪ್ ಆಗಬೇಕು ಅಂತ ಹೇಳಿ ಕರ್ಕೊಂಡ್ಬಂದಿದ್ದು. ಮೀಡಿಯಾದವ್ರ ಹತ್ರನೂ ಮಾತಾಡಿದ್ದೀವಿ, ನಮ್ಮ ಪರಿಚಯದ ಹತ್ರನೂ ಮಾತಾಡಿದ್ದೀವಿ, ಪ್ರತಿಯೊಂದು ಪ್ರೂಫ್ ಸಮೇತ ನನ್ನ ಹತ್ರ ಇದೆ ಮೇಡಮ್. ಕನ್ಫ್ಯೂಸ್ ಏನಂದ್ರೆ ಮೇಡಮ್, ಈಗ ಕ್ಲೈಮ್ಯಾಕ್ಸ್ ಏನಂದ್ರೆ ಒಂದು 2 ನಿಮಿಷ ನಮಗೆ ಒಟ್ಟಲ್ಲಿ ಇದು ಬೇಡ. ನಾನು ಲೀಗಲ್ ಸಮೇತ ಯಾರಾದ್ರೂ ಜವಾಬ್ದಾರಿ ತೊಗೊಳ್ಳಿ, ನಾನು ಇಲ್ಲಿಗೆ ಕೈ ಬಿಟ್ಬಿಡ್ತೀನಿ. ನನಗೆ ಇದು ಸಿಂಗಲ್ ರೂಪಾಯಿ ಬೇಡ. ನಾವು ಈಗೆಲ್ಲ ಮಾಡಿಸ್ತೀವಿ, ಯಾವ ತಪ್ಪು ಇಲ್ಲ ಇದರಲ್ಲಿ, ಕಾನೂನು ಪ್ರಕಾರವಾಗಿ ನಡೀತೆ, ನಾವೇ ವಹಿಸ್ಕೊಂತೀವಪ್ಪ, ಯಾರನ್ನ ಕೊಟ್ಕೊಂತೀವಿ, ನಮ್ಮ ಇಷ್ಟ ಅದು ಕೊಡ್ತೀವಿ. ತಂಗಿ ಆಗ್ಬೇಕು ಸಂಬಂಧದಲ್ಲಿ ಐತೆ, ಕೊಡ್ತೀವಿ ಬಿಡಿ, ಕೊಡಿ. ನೋಡಿ, ಅವ್ರ ಪಕ್ಕದ ಮನೆಯವರು ಅವ್ರ ರಿಲೇಷನ್ ಅಂತೆ, ಅವ್ರು ವಹಿಸ್ಕೊಂಡಿರ್ತದೆ. ಅದಾದ್ಮೇಲೆ ಕಾನೂನು ರೀತಿಲಿ ಏನಿದೆ, ಅವ್ರು ಯಾವ ಆಶ್ರಮಕ್ಕಾದ್ರು, ಒಂದು ನಿಮಿಷ ಅಮ್ಮ, ಅವ್ರು ಯಾವ್ದಾದ್ರು ಬರಲಿ, ರೋಡಲ್ಲಿ ಹೋಗೋದು ಕೊಡ್ಲಿ. ಅಲ್ಲ, ಅವತ್ತು ಹಾಸ್ಪಿಟ್ಲಲ್ಲಿ ಇದ್ದಾಗ ಯಾರು ನೋಡಕ್ ಬರ್ಲಿಲ್ಲ, ಇಲ್ಲಿಂದ ಕರ್ಕೊಂಡು ಹೋಗಕ್ಕೆ ಯಾರು ಬಂದಿದ್ರು? ನೀವೇ ಕರ್ಕೊಂಡು ಹೋಗೋದಾಗಿತ್ತಲ್ವಾ? ನಿಮ್ ಕಾಲ್ ಸರಿ ಇಲ್ಲ, ಬೇರೆಯವ್ರ ಕಾಲ್ ಸರಿ ಇಲ್ವಾ? ಇವ್ರ ಕಾಲ್ ಸರಿ ಇಲ್ವಾ? ನೋಡಿ, ಒಂದು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಮನುಷ್ಯ ಬದುಕಿರುವಾಗ ಯಾವ ಸಂಬಂಧಗಳು ಇಲ್ಲ. ಅವ್ರು ಮಾಡಿದ ಆಸ್ತಿ, ಹಣ ಆಸ್ತಿಗೆ ಸಂಬಂಧಗಳು ಉಟ್ಕೊಂತವೆ ಅನ್ನೋದಕ್ಕೆ ದೊಡ್ಡ ಉದಾಹರಣೆ. ಇವ್ರೇನು ಮಾತಾಡ್ತಾ ಇದ್ದಾರೆ ಇವ್ರ ಬಗ್ಗೆ ನನ್ನ ಹತ್ರ ಕೇಳಿರೋ ವಿಡಿಯೋಗಳಿದೆ, ಆಡಿಯೋಗಳಿದೆ, ಪ್ರತಿಯೊಂದು ನಿಮ್ಮ ಪ್ರೂಫ್ ಸಮೇತ ಕೊಡ್ತೀನಿ. ಒಂದೇ ಒಂದು ಸಾಸಿವೆ ಕಾಳಷ್ಟು ಜನಧ್ವನಿ ಸೇವಾ ಟ್ರಸ್ಟ್ ಫೇಕ್ ಮಾಡಿದೆ ಅಂದರೆ ಮೀಡಿಯಾ ಮುಂದೆ ಹೇಳ್ತಿದ್ದೀನಿ, 10 ಲಕ್ಷ ಅಲ್ಲ 50 ಲಕ್ಷ ದಂಡ ಕೊಡ್ತೀನಿ. ನಾನು 50 ಲಕ್ಷ ಸಾಲ ಮಾಡೋದು ಕೊಡ್ತೀನಿ. ಒಂದೇ ಒಂದು ಕಪ್ಪು ಚುಕ್ಕಿ ಬರೋ ಥರ ನಾನು ಮಾಡ್ಕೊಂಡಿಲ್ಲ. ಓಪನ್ ಆಗಿ ಹೇಳ್ತೀನಿ, ಯಾವ ಸಂಬಂಧಿಕರಾದ್ರೂ ಬರಲಿ, ಯಾರಾದ್ರೂ ವಹಿಸ್ಕೊಳ್ಳಿ, ನನಗೆ ಇದರಿಂದ ಸಿಂಗಲ್ ರೂಪಾಯಿ ಬೇಡ. ಮೀಡಿಯಾ ಕರ್ಕೊಂಬತ್ತಿರ್ಲಿಲ್ಲ, ಸರಿನಾ? ತೀರ್ಕೊಂಡಿದ್ದು ನೆಕ್ಸ್ಟ್ ಡೇ ಬಂದು ತುಂಬ್ಕೊಂಡು ಹೋಗ್ತಿದ್ದೆ. ನನಗೆ ದುಡ್ಡಿನ ಆಸೆ ಇಲ್ಲ ಸ್ವಾಮಿ, ಬಡವ್ರಿಗೆ ಹೆಲ್ಪ್ ಆಗಬೇಕು, ಬಡವ್ರ ಮಕ್ಕಳಿಗೆ ಎಜುಕೇಷನ್ಗೆ ಹೆಲ್ಪ್ ಆಗಬೇಕು ಅಂತ ಕರ್ಕೊಂಡ್ಬಂದೆ ಹೊರತು ಯಾವುದೇ ಕೆಟ್ಟ ಉದ್ದೇಶ ಇಟ್ಕೊಂಡು ಬರಲಿಲ್ಲ, ಸರಿನಾ?
ಇವತ್ತು ಆಶ್ರಮ ಸರಿ ಇಲ್ವಂತೆ, ಅವತ್ತು ನೋಡ್ಕೊಂಡಾಗ ಮಾತಾಡಿದಾಗ ಎಲ್ಲ ಚೆನ್ನಾಗಿತ್ತಂತೆ, ಇವತ್ತು ನಾವು ಸರಿ ಇಲ್ವಂತೆ. ಪರವಾಗಿಲ್ಲ, ನಾನು ಮೀಡಿಯಾದವ್ರಿಗೂ ಹೇಳಿದ್ದಿದೆ, ಸರ್ ದುಡ್ಡಿದೆ, ಒಡವೆ ಇದೆ, ಇಷ್ಟೇ ಹೇಳಿದ್ದಾರೆ, ಹಿಂಗೆ ಹೇಳಿದ್ದಾರೆ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ, ವಿಡಿಯೋ ಇದೆ ಅಂತ ಪ್ರತಿಯೊಂದು ರೆಕಾರ್ಡ್ ಸಮೇತ ಮಾತಾಡಿ ಕರ್ಕೊಂಡ್ಬಂದಿದ್ದೀನಿ. ಏನಿದೆ ಏನಿಲ್ಲ ಏನೋ ಸಿಗುತ್ತೆ ಅಂತ ಕರ್ಕೊಂಡ್ಬರ್ಲಿಲ್ಲ. ಬಡ ಮಕ್ಕಳು ಎಜುಕೇಷನ್ಗೆ ಹೋಗ್ಬೇಕು ಅಂತ ಕರ್ಕೊಂಡ್ಬಂದಿದ್ದು ನಾನು, ಸರಿನಾ? ನಾನು ವಿತ್ತು ವಿಡಿಯೋ ಸಮೇತ ಪ್ರೂಫ್ ಸಮೇತ ಕೊಡ್ತೀನಿ ಅಂತ ಹೇಳಿದ್ದು, ಅವರೇ ಮುಂದೆ ನಿಂತ್ಕೊಂಡು ಮಾಡ್ತೀನಿ ಅಂದರೆ ಸಂತೋಷ. ಯಾವುದಾದ್ರೂ ಮಾಡಲಿ, ಎಲ್ರಿಗೂ ಒಳ್ಳೇದಾಗಲಿ ಅಷ್ಟೇ.